ಕರ್ನಾಟಕದಲ್ಲಿ ಬಂಗಾರದ ಸಾಮ್ರಾಜ್ಯ ಪತ್ತೆಯಾಗಿದೆ. ನಾವು ಹೇಳ್ತಾ ಇದ್ವಿ ಕೋಲಾರ ಒಂದು ಚಿನ್ನದ ಗಣಿ ಅಂತ. ಬಟ್ ಇಲ್ಲಿ ಹಾವೇರಿಯಲ್ಲಿ ಬೇಸಿಗೆ ನಡುವೆ ಬಂಗಾರದ ಬೇಟೆ. ಕರ್ನಾಟಕದಲ್ಲಿ ಬಂಗಾರದ ಸಾಮ್ರಾಜ್ಯ, ಹಾವೇರಿಯಲ್ಲಿ ಬೇಸಿಗೆ ನಡುವೆ ಬಂಗಾರದ ಬೇಟೆ. ಬತ್ತಿದ ನದಿಯಲ್ಲಿ ಬಂಗಾರಕ್ಕಾಗಿ ಮುಗಿಬಿದ್ದ ಜನ. ವರದಾ ನದಿಯಲ್ಲಿ ನಡೀತಿದೆ ಗೋಲ್ಡ್ ಪ್ಯಾನ್. ವನ ನದಿಯಲ್ಲಿ ಮಿನುಗ್ತಿದೆ ಬಂಗಾರದ ಕನಸು. ನದಿಯೊಳಗೆ ಕೈ ಹಾಕಿದ್ರೆ ಸಿಗುತ್ತೆ ಬಂಗಾರದ ಕಣ. ನೀರು ಕಡಿಮೆ ಆಗ್ತಿದ್ದಂತೆ ನದಿ ತೀರದಲ್ಲಿ ಚಿನ್ನದ ಬೇಟೆ ಶುರುವಾಗಿದೆ. ಚಿನ್ನದ ಬೇಟೆಗೆ ಇರ್ಲರ್ ಸಮುದಾಯದ ಕುಟುಂಬಗಳ ಎಂಟ್ರಿ. ಶಿವಮೊಗ್ಗದಿಂದ ಹಾವೇರಿ ಜಿಲ್ಲೆಗೆ ವಲಸೆ ಬಂದ ಕುಟುಂಬಗಳು ಮರಳನ್ನ ತೊಳೆಯುವ ವಿಶೇಷ ವಿಧಾನದ ಮೂಲಕ ಸಾಹಸ. ಕಪ್ಪು ಮಣ್ಣಿನಲ್ಲಿ ಬಂಗಾರದ ಕಣಗಳಿಗಾಗಿ ಕುಟುಂಬಗಳ ಶೋಧ. ದಿನಪೂರ್ತಿ ಶ್ರಮ ವಹಿಸಿ ಚಿನ್ನದ ಕಣಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತೆ. ಕೈಯಲ್ಲಿ ಜರಡಿ ಹಿಡಿದು ಬಂಗಾರದ ಕಣಗಳಿಗಾಗಿ ಹುಡುಕಾಟ. ಒಂದು ಕಣ ಸಿಕ್ಕರೂ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ಕುಟುಂಬಗಳು ಇದಾವೆ. ಮೇ ತಿಂಗಳು ಮುಗಿಯುವ ತನಕ ನಡೆಯಲಿದೆ ಚಿನ್ನದ ಬೇಟೆ. ಬರುತ್ತಾರೆ ಕಪ್ಪು ಮಣ್ಣಲ್ಲಿ ನಾನಾ ಥರ ಬರುತ್ತೆ. ಅದನ್ನು ತೆಗೆದು ತಗೊಂಡೋಗಿ ಅಂಗಡಿ ಕೊಟ್ಟಾಗ ಅದನ್ನೇ ಬೇರೆ ಬೇರೆ ತೆಗಿತಾರೆ. ತೆಗೆದಾಗ ಅದರಲ್ಲಿ ಉಂಗುರಕ್ಕೆ ಇಡೋಕ್ಕೂ ಬರುತ್ತೆ, ಆಮೇಲೆ ಪಾಲಿಶ್ ಮಾಡೋಕ್ಕೂ ಬರುತ್ತೆ. ಆಮೇಲೆ ಅದರಲ್ಲಿ ಬರುತ್ತಲ್ಲ ಕಪ್ಪು, ಭಾಳ ಕಪ್ಪು ಬರುತ್ತೆ, ಅದನ್ನು ಅರ್ಕಿಡ್ತಾರೆ ಒಳಗೆ. ಅದ್ರ ಒಳಗೆ ಇಡೋದು ಅಷ್ಟೇ ಅದ್ರ ಕೆಲಸ. ಆತನ ಕಡೆಯಿಂದ ಅದೇ ಕೆಲಸ ಮಾಡೋದು. ಅವಾಗ ಮಾಡ್ತೀವಿ. ಸೀಸನ್ ಮುಗಿತು ಆಮೇಲೆ ಅಡಿಕೆ ಕೊಯ್ಲು ಹೋಗ್ತೀವಿ, ಮನೆಗೆ ಹೋಗ್ಬಿಡ್ತೀವಿ. ತೂಕ ಇಲ್ಲ, ಅವ್ರ ಹತ್ರ ತಗೊಂಡೋಗಿ ಕೊಟ್ರೆ ಅದು ಇಷ್ಟ ಅಂತ ಇದು ಮಾಡ್ತಾರೆ ಅವರು. ನಮಗೆ ಅದು ಗೊತ್ತಾಗಲ್ಲ. ಹೋಗಿ ಕಪ್ಪನ್ನು ತಗೊಂಡೋಗಿ ಕೊಟ್ಟರೆ ಅವರೇ ಬೇರೆ ಇರ್ತಾರೆ, ಅದನ್ನ ಇದು ಮಾಡ್ತಾರೆ. ಅದರಲ್ಲಿ ಅವ್ರು ರೇಟ್ ಕೊಟ್ಟಾಗ ಅಷ್ಟೇ, ಈ ರೇಟ್ ಅಂತ ಹೇಳಲ್ಲ ಅವರು. ಅಂದಾಜು ಒಂದು ದಿನಕ್ಕೆ 200 ಇಂದ 300 ರೂಪಾಯಿ ಸಿಗುತ್ತೆ. ಕಡಿಮೆ ಅಂದ್ರೆ 300 ರೂಪಾಯಿ ಅಂತ ಒಂದು ದಿನಕ್ಕೆ. ಆ ಲೆಕ್ಕದಲ್ಲಿ 300 ರೂಪಾಯಿ ಅಂತ. ಈ ಇನ್ನೂ ಒಂದು ತಿಂಗಳು ಅಂತ ಇರ್ತೀವಿ. ಮಳೆಗಾಲ ಅಲ್ಲೇ ಇದೀವಲ್ಲ ಟೆಂಟ್ ಅಲ್ಲೇ, ಅಲ್ಲಿರ್ತೀವ. ಇಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಹೊಳೆ ಇರುತ್ತಲ್ಲ ಹೋಗ್ತಾ ಇರ್ತೀವಿ, ಕೆಲಸ ಮಾಡ್ಕೊಂಡು